ಕುಲದಲ್ಲಿ ಕೀಳು ಯಾವುದೋ ಚಿತ್ರದ ಧ್ವನಿ ಮುದ್ರಣ ಕಾರ್ಯಕ್ರಮ ಇವತ್ತಿಂದ ಶುರುವಾಗಿದೆ. ನಮ್ಮ ಚಿತ್ರತಂಡ ಇಲ್ಲಿ ಕುಂತಿದ್ದೀವಿ ಇವತ್ತು ಮುಂದೆ. ತುಂಬ ಒಂದು ಜೋಶಲ್ಲಿದ್ದೀವಿ. ಕಾರಣ ಏನಂದರೆ ಶೂಟಿಂಗ್ ಎಲ್ಲ ಆಲ್ಮೋಸ್ಟ್ ಮುಗಿದಿದೆ. ಇನ್ನು ಒಂದು ಹಾಡು ಮಾತ್ರ ಬಾಕಿ ಇಟ್ಕೊಂಡಿದ್ದೀವಿ. ಸೊ ಈಗ ಡಬ್ಬಿಂಗ್ ಕಾರ್ಯಕ್ರಮ ಮುಗಿಸ್ಕೊಳ್ತಾ ಆಮೇಲೆ ಅದನ್ನು ಶೂಟ್ ಮಾಡಿ ಕುಂಬಳಕಾಯಿ ಹೊಡೆಯುವಂಥ ಒಂದು ಪ್ರೋಗ್ರಾಮ್ ಇದೆ. ಸೊ ಡಬ್ಬಿಂಗ್ ನಮ್ಮ ಮನು ನಿಮಗೆ ಗೊತ್ತೇ ಇದೆ. ಮಡೆನೂರು ಮನು ಕಾಮಿಡಿ ಕಿಲಾಡಿಗಳಲ್ಲಿ ತುಂಬ ಅವರ ಒಂದು ವಾಕ್ಚಾತುರ್ಯ, ಅವರ ಒಂದು ಟ್ಯಾಲೆಂಟು, ಅವರ ಟೈಮಿಂಗು, ಕಾಮಿಡಿ ಎಲ್ಲ ನೀವು ಆಲ್ರೆಡಿ ಕೇಳಿರ್ತೀರ, ನೋಡಿರ್ತೀರ. ಸೊ ಅಷ್ಟೇ ಅದ್ಭುತವಾಗಿ ಈ ಚಿತ್ರದಲ್ಲೂ ಕೂಡ ಬಹಳಷ್ಟು ಒಳ್ಳೆ ಟೈಮಿಂಗಲ್ಲಿ ಒಳ್ಳೆ ಡೈಲಾಗ್ಗಳನ್ನ ಪಂಚ್ ಮಾಡಿದ್ದಾರೆ. ಅದನ್ನು ಇನ್ಮೇಲೆ ಇವತ್ತಿಂದ ಡಬ್ಬಿಂಗಲ್ಲಿ ಕ್ಯಾಚ್ ಮಾಡ್ತೀವಿ. ಸುಮ್ಕಿರಮಿ ನಾಯಕಕ್ಕೆ ಊರೊಳಗೆ ನಾಯಿ ಥರ ಕಿತ್ತಾಡ್ತಾವ್ರೆ. ಇದು ನಮ್ಮ ಜನ ಕೊಟ್ಟರ ಪಟ್ಟ, ಬಿಡೋ ಮಾತೇ ಇಲ್ಲ. ನಡಿ ನಡಿ ನಡಿ. ಹಾಗೆ ಪ್ರೀತಿಯ ನಮ್ಮ ಸಂತೋಷ್ ಸರ್ ಬಂದಿಲ್ಲ ಇವತ್ತು, ನಮ್ಮ ನಿರ್ಮಾಪಕರು. ಅವರೇನೋ ಹೊರಗಡೆ ಕೆಲಸಕ್ಕೆ ಹೋಗಿದ್ದಾರೆ, ಸಂಜೆ ಬರ್ತೀನಿ, ನೀವು ಕಂಟಿನ್ಯೂ ಮಾಡಿ ಅಂದರು. ಅವರಿಗೂ ಥ್ಯಾಂಕ್ ಯು. ಹಾಗೆ ಡೈರೆಕ್ಷನ್ ಟೀಮು ಪ್ರತಿಯೊಬ್ಬರು ಎಲ್ರಿಗೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಒಂದು ಒಳ್ಳೆ ಟೀಮ್ ಆದ್ರೇ ಈ ಸಿನಿಮಾ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ. ಟೀಮ್ ಏನಾರ ಒಂಚೂರು ಹದಗೆಟ್ರೆ ಇನ್ನೂ 5 ವರ್ಷ ಆದರೂ ಸಿನಿಮಾ ಆಗೋಲ್ಲ. ಅದಕ್ಕೆ ಟೀಮೇ ಕಾರಣ. ವಿಶೇಷವಾಗಿ ಮತ್ತು ಡೈರೆಕ್ಟರ್ ಸರ್, ಅವರೇ ಸಾರಥಿ. ಏನೋ ಒಂಥರ ಮೊದಲು ಹೀರೋ ಡೈರೆಕ್ಟರ್ಗಳು ಪ್ರೀತಿ ಮಾಡಬೇಕು, ಆವಾಗಲೇ ಲವ್. ಭಟ್ರು ಸರ್ ಯಾವಾಗಲೂ ಹೇಳ್ತಿರ್ತಾರೆ, ನೀವು ಅವ್ರು ಲವ್ ಮಾಡಿ ನೀವು ಲವ್ ಮಾಡಿ ಸಿನಿಮಾ ಚೆನ್ನಾಗಿ ಆಗ್ಬಿಡುತ್ತೆ ಅಂತ. ಎಲ್ಲಾರ ಲವ್ ಕಡಿಮೆ ಆಯಿತು ಅಂದರೆ ಸಿನಿಮಾ ಏರುಪೇರು ಆಗ್ಬಿಡುತ್ತೆ ಅಂತ. ಹಾಗಾಗಿ ಅವತ್ತಿಂದ ತುಂಬ ಚೆನ್ನಾಗಿ ಲವ್ ಮಾಡ್ಕೊಂಡು ಬಂದವ್ರೆ. ಇನ್ನು ಸಿನಿಮಾದಲ್ಲಿ ಚಾರು ಮೇಡಮ್ ಅವರು ನಮಗೆ ರಾಮಾಚಾರಿ ಸೀರಿಯಲಲ್ಲಿ ಚಾರು ಅನ್ನೋದೇ ಫೇಮಸ್ಸು. ಮೌನ ಗುಡ್ಡ ಮನೆ ಅಂದರೆ ಯಾರು ಗುಡ್ಡ ಮನೆ ಅಂತಾರೆ. ಚಾರು ಅವರು ಅಂದಾಗ ಸುಮಾರು ಜನ ಮೊನ್ನೆ ಕುಣಿಗಲಲ್ಲೂ ಅಷ್ಟೇ ಇಡ್ಲಿ ತಿನ್ನೋಕೆ ಹಾಕಿದ್ದು, ಸರ್ ನಿಮ್ಮ ಹೀರೋಯಿನಿಗೆ ತುಂಬ ಫ್ಯಾನ್ ಸರ್ ನಾನು ನಿಮಗೆ ಹಂಗೆ ಹಿಂಗೆ ಅಂತಾರೆ. ತುಂಬ ಖುಷಿ ಆಯಿತು. ಅಂದರೆ ಹೊರಗಡೆ ಒಂದು ಸೀರಿಯಲ್ಲು, ಇನ್ನೊಂದು ಕಡೆ ರಿಯಾಲಿಟಿ ಶೋ ಎರಡೂ ಮಿಕ್ಸ್ ಆದಾಗ ಒಂದು ಔಟ್ಪುಟ್ ಏನು ಬರುತ್ತೆ, ಅದನ್ನು ಬಿಟ್ಟು ಬೇರೆ ಏನೋ ಮಾಡಬೇಕು ಅಂದಾಗ ಈ ಸಿನಿಮಾದಲ್ಲಿ ಒಂದು ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಒಂದು ಒಳ್ಳೆ ಕತೆ ಸಿಕ್ತು. ನಮ್ಮ ಯೋಗರಾಜ್ ಭಟ್ರು ಸರ್ ಒಂದು ಗಾಡ್ ಫಾದರ್ ಥರ ಒಂದು ಒಳ್ಳೆ ಕತೆ ಕೊಟ್ಟರು. ಅದನ್ನು ತುಂಬ ಪಾಲಿಷ್ ಮಾಡಿ ರಾಮ್ ಸರ್ ಅವ್ರದ್ದು ರೂಟಿಗೆ ಒಂದು ಶೈಲಿಗೆ ತುಂಬ ಇವರು ನಮ್ಮ ಆನಂದ್ ಪ್ರಿಯ ಸರ್, ರೈಟ್ ಸಂಭಾಷಣೆ ಈ ಕತೆಗೆ ಆನಂದ್ ಪ್ರಿಯ ಅವ್ರು ಬಂದಿದ್ದಾರೆ. ಹೌದು, ಅವರು ತುಂಬ ಚೆನ್ನಾಗಿ ಮನುಗೆ ಏನು ಬೇಕು, ಏನು ಡೈಲಾಗ್ ಹೊಡೆದ್ರೆ ಚೆಂದ, ಕಾಮಿಡಿ ಕಿಲಾಡಿಯಲ್ಲಿ ಏನು ಬಿಟ್ಟು ಅದನ್ನು ಬಿಟ್ಟು ಬೇರೆ ಏನು ಮಾಡಿದರೆ ಚೆಂದ ಅನ್ನೋದನ್ನು. ಕಾಮಿಡಿ ಇರುತ್ತೆ ಅಂದ್ಬಿಟ್ಟು ಅದು ಬಿಟ್ಟು ಬೇರೆ ಏನೂ ಹೋಗಿಲ್ಲ. ನಾವೇನು ನಮ್ಮ ಸ್ಟ್ರೆಂತ್ ಏನಿರುತ್ತೆ ಅದನ್ನು ಮೊದಲು ನಾವು ಕೊಟ್ಟಿದ್ದೀವಿ. ಅದಾದಮೇಲೆ ಸ್ವಲ್ಪ ಎಮೋಷನಲ್ಲು, ಸ್ವಲ್ಪ ಆಕ್ಷನ್ನು, ಸಾಂಗ್ಸು, ಫೈಟು, ಡ್ಯಾನ್ಸ್ ಎಲ್ಲ ಕಡೆ ಹಾಕೊಂಡು ರುಬ್ಬಿಟ್ಟವ್ರೆ. ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ. ಆಮೇಲೆ ರಾಮ್ ಸರ್ ಹೇಳ್ದಂಗೆ ನೀನು ಮಾರ್ಚ್ ತಿಂಗಳಿಗೆ ಬರಬೇಕು ಅಂದ್ಕೊಂಡಿದ್ದೀವಿ. ಈ ತಿಂಗಳು ಒಂದು ಸಾಂಗ್ ಮುಗಿದ ತಕ್ಷಣ ಸಿನಿಮಾ ಕಂಪ್ಲೀಟ್ ಆಗುತ್ತೆ. ಅಷ್ಟರೊಳಗೆ ನಾವು ಒಂದು ಸ್ವಲ್ಪ ಡಬ್ಬಿಂಗ್ ಮುಗಿಸ್ಬಿಡೋಣ, ಎಲ್ಲರಿಗೂ ಸ್ವಲ್ಪ ಡೇಟ್ಗಳೆಲ್ಲ ಸಿಕ್ಕಿರೋದ್ರಿಂದ. ಇನ್ನು ಮಿಕ್ಕಿದೆಲ್ಲ ಪ್ರಮೋಷನಿಗೆ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ನಮ್ಮ ಸಿನಿಮಾ ತಂಡ, ಪ್ರತಿಯೊಂದು ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ನಾವು ಇವರು ಇಡೀ ಟೀಮು ಮೇಡಮ್ ಎಲ್ಲರೂ ಸೇರಿಕೊಂಡು ಒಂದು ಪ್ರಮೋಷನಿಗೆ ದೊಡ್ಡ ಮಟ್ಟಕ್ಕೆ ಒಂದು ಸಿದ್ಧತೆ ರೆಡಿ ಆಗ್ತಾಯಿದೆ. ಹಾಂ ಸರ್, ಹೌದು ಸರ್, ಇದೇ ಸಿನಿಮಾಗೋಸ್ಕರ 1.25 ವರ್ಷದಿಂದ ರೆಡಿಯಾಗಿದ್ದು ಈ ಸಿನಿಮಾಗೋಸ್ಕರ. ಮುಂಚೆ ಅಂಡೆ ಒಲೆ ಥರ ಇದ್ದೆ, ಈಗ ಸ್ವಲ್ಪ ರಾಗಿ ಹೊಟ್ಟೆ ಥರ ಕ್ಲೀನಾಗಿ ರೆಡಿ ಮಾಡಿ ಸ್ವಲ್ಪ ಪ್ಯಾಕ್ಸ್ ಎಲ್ಲ ರೆಡಿ ಮಾಡಿಸಿದ್ರು. ಸ್ಟಾರ್ಟಿಂಗ್ ನನಗೆ ಟಿಪ್ಸ್ ಕೊಟ್ಟಿದ್ದೆ ನಮ್ಮ ಸಂತೋಷ್ ಸರು, ಭಟ್ರು ಸರು. ಇವನ್ನ ಒಬ್ಬರು ಜಿಮ್ ಟ್ರೈನರ್ ಕರೆಸ್ಬಿಟ್ಟು ಇವ್ನು ಸಬಿನಾಗಿ ಚೆನ್ನಾಗಿ ತೊಳಿರೋ ಅಂದರು. ಅವ್ರು ತೊಳಿರಿ ಅಂದರೆ ಏನು ಉಳಿದಂಗೆ ತೊಳೆದ್ಬಿಟ್ರು. ಈಗ ನಮಗೆ ಏನೂ ತಿನ್ನಂಗಿಲ್ಲ, ಏನು ಮುಟ್ಟಂಗಿಲ್ಲ, ಸ್ವೀಟನ್ನು ಮುಟ್ಟಂಗಿಲ್ಲ, ಈ ಥರ ಡಯಟ್ ಮಾಡಿ ಕೂರಿಸಿದ್ದಾರೆ. ಬಟ್ ಹಿಂಗೆ ಕ್ಯಾರಿ ಮಾಡಬೇಕು. ಏನಾರ ಬಿಟ್ಟೆ ಅಂದರೆ ಪಟ್ಟಂತ ಹೊಟ್ಟೆ ಬಂದು ಸ್ವಲ್ಪ ಗಬ್ದಸ ಥರ ಆಗ್ಬಿಡ್ತೀನಿ ಅಂತ ನಾನು ಸ್ವಲ್ಪ ಕ್ಯಾರಿ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ. ಇದರಲ್ಲಿ ಈ ಚಿತ್ರದಲ್ಲಿ ನನ್ನೊಂದು NGO ನಡೆಸ್ತಾ ಇರೋಂಥ ವ್ಯಕ್ತಿಯ ಪಾತ್ರ. ತುಂಬ ಖುಷಿ ಕೊಡೋದೇನು ಅಂತಂದರೆ, ರಾಮನಾರಾಯಣ್ ಅವ್ರನ್ನ ನಾನು ಒಬ್ಬ ಒಳ್ಳೆ ಬರಹಗಾರರಾಗಿ ನೋಡಿದ್ದೀನಿ. ಅವರು ನಿರ್ದೇಶನ ಶುರು ಮಾಡಿದಾಗ ಇವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ. ಯಾವುದೇ ಒಬ್ಬ ಕಲಾವಿದನಿಗೆ ಒಳ್ಳೆ ನಿರ್ದೇಶಕ, ಒಳ್ಳೆ ಬರಹಗಾರ ಇಂಥವ್ರು ನಿರ್ದೇಶಕರಾಗ್ತಾರೆ ಅಂದಾಗ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಸಂತೋಷ ಆಗುತ್ತೆ. ಸೊ ಕಾಯ್ತಾ ಇದ್ದೆ ಇವರು ಚಿತ್ರದಲ್ಲಿ ಯಾವತ್ತು ಕರೆ ಬರುತ್ತೆ ಅಂತ. ಸೊ ಹಾಗಾಗಿ ಇವ್ರು ಹೇಳಿದಾಗೆ ನನಗೆ ಲಾಸ್ಟ್ ಮಿನಿಟಲ್ಲಿ ಕರೆ ಬಂತು. ಈ ಥರ ಯಾರು ನಾವು ಗೊತ್ತಿರಲಿಲ್ಲ, ನಿಮ್ಗೆ ರೀಚ್ ಔಟ್ ಮಾಡೋದು ಬೇಡ ಗೊತ್ತಿರಲಿಲ್ಲ, ಬಟ್ ಮಾಡ್ತೀರಾ ಈ ಪಾತ್ರ ಅಂದಾಗ ತುಂಬ ಖುಷಿ ಆಯ್ತು. ಆ ಪಾತ್ರ ಹೇಳಿದ ತಕ್ಷಣ ಒಂದು ಯೋಗರಾಜ್ ಭಟ್ ಅವರ ಕತೆ ಅಂದ ತಕ್ಷಣವೇ ಎಲ್ಲ ಪಾತ್ರಗಳು ಚೆನ್ನಾಗಿರುತ್ತೆ, ಅದಕ್ಕೊಂದು ತೂಕ ಇರುತ್ತೆ. ಅದ್ರ ಜೊತೆಗೆ ಇವರು ಬರವಣಿಗೆ ಜೊತೆಗೆ ನಿರ್ದೇಶನ ಅಂತ ಅಂದಾಗ ಈಸ್ ಒನ್ ಆಫ್ ದಿ ಬೆಸ್ಟ್ ರೈಟರ್ಸ್ ದಟ್ ವಿ ಹ್ಯಾವ್ ಕನ್ನಡ ಚಿತ್ರರಂಗದಲ್ಲಿ. ಅಂಥದ್ರಲ್ಲಿ ಇವ್ರ ಜೊತೆ ಕೆಲಸ ಮಾಡೋದು ನನಗೆ
ಇವ್ರು ಹೇಳಿದಾಗ ಇವರು ಖುಷಿ ಎಷ್ಟು ಕೊಟ್ಟಿದೆಯೋ ನನಗೂ ಅಷ್ಟೇ ಖುಷಿಯಾಗಿದೆ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ. ಇದು ಆ್ಯಂಡ್ ಯಂಗ್ಸ್ಟರ್ಸು ಮನುನ ಟಿ ವಿಲಿ ನೋಡಿರ್ಬೋದು, ಜೊತೇಲಿ ಕೆಲಸ ಮಾಡ್ದಿರ್ಬೋದು, ಬಟ್ ಈ ಹೊಸ ಎನರ್ಜಿಗಳ ಜೊತೆ ಕೆಲಸ ಮಾಡಿದಾಗ ನಾವು ಒಂದಷ್ಟು ಅವ್ರ ಏಜಿಗೆ ಬಂದುಬಿಡ್ತೀವಿ. ಸೊ ನಾನು ಐ ಟೇಕ್ ಆ್ಯಂಡ್ ನಮ್ಮ ಏನಂತೀವಿ ಪಾತ್ರಕ್ಕೆ ನಾವು ನಮ್ಮ ತನನ ಎಷ್ಟು ಕೊಡ್ತೀವೋ ಪಾತ್ರನೂ ನಮ್ಗೆ ಅಷ್ಟೇ ಕೊಡ್ತಾ ಹೋಗುತ್ತೆ. ಆ ಚಿತ್ರತಂಡದಲ್ಲಿ ಯಾರ್ಯಾರು ಕೆಲಸ ಮಾಡಿದಾರೋ ಅವರಿಂದನೂ ನಾವು ಅಷ್ಟು ಕಲ್ತ್ಕೊಳ್ಳೋ ಒಂದು ಅವಕಾಶ ಸಿಗುತ್ತೆ. ಸೊ ಯಂಗ್ಸ್ಟರ್ಸ್ ಜೊತೆ ಕೆಲಸ ಮಾಡೋದು ನನಗೆ ಖುಷಿ ಆಯಿತು. ಮೌನ ಅವ್ರ ಜೊತೆನೂ ಅಷ್ಟೇ ಜಾಸ್ತಿ ಹೆಚ್ಚಿಗೆ ಸೀನ್ಸ್ ಇರಲಿಲ್ಲ, ಬಟ್ ಐ ಥಿಂಕ್ ಇಟ್ಸ್ ಎ ವಂಡರ್ಫುಲ್ ಟೀಮ್. ನನ್ನ ಪಾತ್ರ ನಾನು ಎಂಜಾಯ್ ಮಾಡಿದೆ. ಸೋನಲ್ ಅವ್ರ ಜೊತೆ ಕಾಂಬಿನೇಷನ್ ಇತ್ತು. ಸೊ ಹಂಗಾಗಿ ಒಂದು ಗೆಸ್ಟ್ ಅಪಿಯರೆನ್ಸ್ ಥರ ಆದರೂ ಕೂಡ ಅದರಲ್ಲಿ ತೂಕ ಜಾಸ್ತಿ ಇದೆ ಆ್ಯಂಡ್ ಎಂಜಾಯ್ ಮಾಡ್ಕೊಂಡು ಮಾಡಿದೆ. ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ. ನೀವು ಯಾವ ಟೀಮ್ ಸೇರಿಕೊಂಡು ನೀವು ಮಾಡ್ತಾ ಇದ್ದೀರಾ, ನಿಮಗೆ ಈ ಚಿತ್ರದಿಂದ ಒಳ್ಳೆಯದಾಗಲಿ. ಡೆಫಿನೆಟ್ಲಿ ಕುಲದಲ್ಲಿ ಕೀಳಿಯಾಗೋದು ಒಂದು ಡೆಫಿನೆಟ್ಲಿ ಒಂದು ಅಷ್ಟು ಜನಕ್ಕೆ ಮುಟ್ಟುವಂಥ ಟೈಟಲ್ಲು ಪ್ಲಸ್ ಸಬ್ಜೆಕ್ಟು. ಯಾಕೋ ಕೋಟೆಕಾಯಿ ಅರ್ಸನೆ ಕೊಳ್ಳೆ ಹೊಡಿಯಂಗ್ ಕಾಣ್ತಾವನೆ. ನನ್ನನ್ನು ಬಿಟ್ರೆ ಕೊಳ್ಳೆ ಹೊಡಿಯೋ ಗಂಡಸು ಯಾರಮ್ಮಿ ಅವನೇ? ಭಟ್ರು ಸರ್ದು ಒಂದು ಕಡೆ ನಂಬಿಕೆ ಆದರೆ ಡೈರೆಕ್ಟ್ರ್ ಬಗ್ಗೆ ಒಂದು ನಂಬಿಕೆ, ಪ್ರೊಡ್ಯೂಸರ್ ಮೇಲೆ ನಂಬಿಕೆ ಎಲ್ಲ ಇದ್ದು ಕೂಡ ಮತ್ತು ನಮ್ಮ ಒಂದು ಮುಕ್ಕಾಲು ವರ್ಷ ನಾವು ಕಷ್ಟಪಟ್ಟಿರೋದು. ಎಲ್ಲರೂ ಹೇಳ್ತಾರೆ ಕಷ್ಟಪಡದೆ ಯಾವುದೂ ಸಿಗಲ್ಲ ಅಂತ, ಅದು ನಿಜ. ಬಟ್ ಕಷ್ಟಪಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ದೂರದ ನಂಬಿಕೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತ. ನೀವು ನಂಬಲ್ಲ, ಆ್ಯಕ್ಚುಲಿ ಸಿನಿಮಾ ಸ್ಟಾರ್ಟ್ ಆದಮೇಲೆ ಕಾಮಿಡಿ ಕಿಲಾಡಿ ಅನ್ನೋರು ಸ್ವಲ್ಪ ಕಡಿಮೆ, ಹೊರಗಡೆ ಎಲ್ಲ ಕಂಡಿಡಿತಲ್ಲ. ನೀವು ಕೆಲವರೆಲ್ಲ ಮೊನ್ನೆ ಯಾವುದೋ ಹೋಟ್ಲಿಗೆ ಹೋದಾಗ ಹೇಳ್ತಾಯಿದ್ರು, ನೀವು ಮಡೆನೂರು ಮನ ತಮ್ಮನ ಅಣ್ಣನ ಅಂತ, ನಾನೇ ಕಾರಣ ಅಂತ ಹೇಳ್ತಾಯಿದ್ದೆ. ಇಲ್ಲ ನೀವಲ್ಲ ಅಂದರೆ ಕಟಿಂಗ್ ಮಾಡ್ಸ್ಕೊಂಡು ಉಂಡ್ಬಿಟ್ಟು ತಿಂಬಿಡಿ ನೆಕ್ಸ್ಟ್ ನಾನು ಹೇಳ್ತೀನಿ ನಾನೇ ಅಂತ ಹೇಳ್ತಿದ್ದೆ. ಆಮೇಲೆ ಅಶೋಕ ಹೋಟ್ಲ ಮೊನ್ನೆ ಯಾವುದೋ ಒಂದು ಹೋಟ್ಲಿಗೆ ಹೋದ ರಾಮ್ ಸರ್ಗೆ ಹೇಳ್ತಿದ್ದೆ. ಅವರು ತುಂಬ ಅಫಿಷಿಯಲ್ಸು. ನಾವು ಆ ಹೋಟ್ಲಿಗೆ ಏನೋ ಒಂದು ಇದಕ್ಕೆ ಈವೆಂಟಿಗೇನೋ ಹೋಗಿದ್ದೆ. ಅವರು ಕುಲದಲ್ಲಿ ಕೀಳ್ಯಾವುದು ಮನು ನೋಡಿ ಅಂತ ಅಂದರು. ನಿಜವಾಗ್ಲೂ ಅದು ಆಡಿಯನ್ಸಿಗೆ ತಲುಪಿದೆ ನಮ್ಮ ಸಿನಿಮಾ ಟೈಟ್ಲು. ಆಮೇಲೆ ಹೊಸ್ದಾಗಿ ನಾವು ಹೊಸ ವರ್ಷಕ್ಕೆ ಪೋಸ್ಟ್ರ್ ಬಿಟ್ಟಾಗ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಇಷ್ಟು ದಿವಸ ನಾವು ಯಾವುದೋ ಪೋಸ್ಟ್ರ್ ಏನೂ ಬಿಟ್ಟಿರಲಿಲ್ಲ, ಒಳ್ಳೆದೊಂದು ಪೋಸ್ಟ್ರ್ ಬಿಟ್ಟರು ನಮ್ಮ ರಾಮನಾರಾಯಣ್ ಸರ್. ತುಂಬ ಒಳ್ಳೆ ಎಲ್ಲ ಕಡೆಯಿಂದ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ತುಂಬ ಖುಷಿ ಆಗುತ್ತೆ. ಒಂದು ನಂಬಿಕೆ ಸಿನಿಮಾ ಒಂದು ಒಳ್ಳೆಯದಾಗುತ್ತೆ ಅನ್ನೋದೊಂದು ತುಂಬ ನಂಬಿಕೆ. ಆಮೇಲೆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದು ನಾವು ಹೇಳೋದಕ್ಕಿಂತ ಇನ್ನೊಂದು 15ರಿಂದ 20 ದಿವಸದೊಳಗಡೆ ಒಂದು ಸತಿ ಬಿಡ್ತೀವಿ ಸಾಂಗ್ ಚೆನ್ನಾಗಿಲ್ಲ ಅಂದರೆ ಯಾರೂ ಆಡಿಯೋ ರೈಟ್ಸ್ ತಗೊಳ್ಳಲ್ಲ. ಸಾಂಗ್ ರಿಲೀಸ್ಗಿಂತ ಮುಂಚೆ ಒಂದು ಆಡಿಯೋ ರೈಟ್ಸ್ ಆಗಿದೆ ಅಂದರೆ ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ. ಮೊನ್ನೆ ಯಾರು ಇವರು ಆಂಟೋನಿ ದಾಸನ್ ಕೈಲಿ ಒಂದು ಸಾಂಗ್ ಬಂದಿದ್ದಾರೆ, ಇನ್ನೊಂದು ಸೋನು ನಿಗಮ್ ಸರ್ ಕೈಲಿ, ಒಂದು ಶ್ರೇಯಾ ಘೋಷಾಲ್ ಸರ್ ಮೇಡಮ್ ಕೈಲಿ, ಈ ಥರದ್ದೆಲ್ಲ ದೊಡ್ಡವ್ರ ಸಿಂಗರೆಲ್ಲ ಆಡ್ತಿದ್ದಾರೆ ನಮ್ಮಲ್ಲಿ. ಒಂದು 4ರಿಂದ 5 ಸಾಂಗ್ ಇದೆ, ಎಲ್ಲ ಅದ್ಭುತವಾಗಿ ಬಂದಿದ್ದಾವೆ. 2 ಜಯಂತ್ ಕಾಕಿಣಿ ಸರ್ ಬರೆದಿದ್ದಾರೆ, ಒಂದು ಇವ್ರದ್ದು ರಾಮನಾರಾಯಣ್ ಸರ್ದು ಒಂದಿದೆ, ಭಟ್ರು ಸರ್ದು 3 ಇದೆ ಸಾಂಗ್. ಟೋಟಲ್ 6 ಸಾಂಗು ತುಂಬ ಚೆನ್ನಾಗಿ ಬಂದಿದೆ ಸಾಂಗ್. ಏಯ್ ಸುಮ್ಕಿರಮಿ, ನಾಯಕಕ್ಕೆ ಊರೊಳಗೆ ನಾಯಿ ಥರ ಕಿತ್ತಾಡ್ತಾವ್ರೆ. ಇದು ನಮ್ಮ ಜನ ಕೊಟ್ಟರ ಪಟ್ಟ, ಬಿಡೋ ಮಾತೇ ಇಲ್ಲ. ನಡಿ 7-8 ಸಿನಿಮಾ 10 ಸಿನಿಮಾ ಬಂದ್ಬಿಟ್ಟಿರೋದು, ಇಂಡಸ್ಟ್ರಿನೂ ಗ್ರೋತ್ ಚೆನ್ನಾಗಿರ್ತಾಯಿತ್ತು ಅಂತ. ಸೊ ಈಗ ಮನು ಅಂತ ಹೊಸ ಕಲಾವಿದರು ಬಂದರೆ ಸೊ ಇನ್ನೊಂದಷ್ಟು ಸಿನಿಮಾಗಳು ಬೆಳೆಯುತ್ತೆ. ಈ ಕಲಾವಿದರು ಒಂದು ಉತ್ತಮ ಮಟ್ಟಿಗೆ ಬೆಳೆದ್ರೆ ಒಂದು 4-5 ಸಿನಿಮಾ ಇನ್ನೊಂದಷ್ಟು ಇಂಡಸ್ಟ್ರಿಗೆ ಡೆವಲಪ್ಮೆಂಟ್ ಆಗುತ್ತೆ. ಕಲಾವಿದರು ನಮಗೂ ಸಿಗ್ತಾರೆ, ಬೇಕು ಅಂದಾಗ ಆಪ್ಷನ್ ಇನ್ನೊಬ್ಬ ಹೀರೋ ಸಿಗ್ದ ಅನ್ನೋದಿರುತ್ತೆ. ಸೊ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ, ಬೆಂಬಲ ಹೊಸ ಕಲಾವಿದರ ಮೇಲೆ, ನಮ್ಮಂಥ ಜೀವಗಳ ಮೇಲೆ ಅಲ್ವಾ ಸರ್? ಸೊ ಇರಲಿ. ಹಿರಿಯ ನಿರ್ದೇಶಕರ ಮೇಲೆ ಯಾವ ಹಿರಿಯ ಅಂತ ಹೇಳ್ಬಿಟ್ಟು ಕಷ್ಟ ಆಗುತ್ತೆ ಈಗೆಲ್ಲ, ಬೇಡ ಅವೆಲ್ಲ ಔಟ್ ಆಫ್ ಡೇಟ್. ಹೌದು, ನಾವು ಹಿರಿಯ ಅಂದ್ಬಿಟ್ಟು ಆಮೇಲೆ ಕೆಲಸ ಕೊಡ್ದಂಗೆ ಮಾಡ್ಬಿಟ್ಟಿಲ್ಲ. ನಾವು ಪ್ರಯತ್ನದಲ್ಲೇ ಇರುವಂಥ ನಿರ್ದೇಶಕರಷ್ಟೇ. ಸೊ ನಿಮ್ಮೆಲ್ಲರೂ ಸಹಕಾರ ಇರಲಿ ಸರ್. ಹೊಸ ಕಲಾವಿದರಿಗೆ ಈ ಸಿನಿಮಾ ಕೈ ಹಿಡೀಲಿ, ಇಲ್ಲಿಂದ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಅವರಿಂದ ಬರಲಿ. ಆ ಕ್ರೆಡಿಟ್ ನಮಗೆ ಸಿಗಲಿ, ನಾವು ಗೆಲ್ಲಿಸಿದ್ದು ಅವ್ರನ್ನ ಅಂತ. ಸೊ ಆ ಕ್ರೆಡಿಟ್ ತೊಗೊಳಕ್ಕೋಸ್ಕರ ಆದರೂ ನಾವು ಈ ಸಿನಿಮಾ ಗೆಲ್ಲಿಸ್ಬೇಕು. ಬಟ್ ಒಳ್ಳೆ ಬಜೆಟೇ ಸರ್. ನಾವು ಇಷ್ಟು ದಿವಸ ಏನು ಮಾಡಿದೆ, ನನಗೆ ರಾಮ್ ಸರ್ ಯಾಕಂದರೆ ದೊಡ್ಡವೆಲ್ಲ ಮಾಡಿದ್ದಾರೆ. ಭಟ್ರ ಕತೆ ಕಮ್ಮಿ ಬಜೆಟಲ್ಲಿ ಆಗುತ್ತೆ ಸರ್? ಆಗಲ್ಲ ಅಷ್ಟೇ ಸರ್. ಅದೇ ನನಗೆ ಎಲ್ಲರಿಗೂ ಅದೇ ಕೇಳೋದು. ಖಂಡಿತ ಏನೋ ಹೀರೋ ಪೇಮೆಂಟ್ ಉಳಿದಿರ್ಬೋದು ಅಷ್ಟೇ ನಮಗೆ, ಬಟ್ ಖರ್ಚೆಲ್ಲ ಜಾಸ್ತಿನೇ ಆಗಿದೆ ಸರ್. ಇಲ್ಲ ಹಂಗೆ ಇದಾರಲ್ಲ ಸರ್, ಸ್ಟಾರ್ ಕ್ಯಾಸ್ಟಿಂಗ್ ಎಲ್ಲ ಹಂಗೆ ಚೆನ್ನಾಗಿದೆ. ಸಾಂಗ್ಸ್ 4-5 ಸಾಂಗ್ಸ್ ಅಂದರೆ ಅದಕ್ಕೆ ಶೂಟಿಂಗ್ ಹೆಂಗಾಗಿರುತ್ತೆ, ಅದಕ್ಕೆ ಪ್ರಮೋಷನ್ ಹೆಂಗಾಗಿರುತ್ತೆ. ಆಮೇಲೆ ಎಲ್ಲ ದೊಡ್ಡವರೇ ಇದ್ದಾರೆ. ಶರತ್ ಲೋಹಿತ್ ಸರ್, ವಿನೋದ್ ಮಾಸ್ಟರ್ ಆ್ಯಕ್ಷನ್ ಮಾಡಿದ್ದಾರೆ, ಹಾಗೆ ನಾಗೇಶ್ ಮಾಸ್ಟರು ಕೋರಿಯೋಗ್ರಫಿ ಮಾಡಿದ್ದಾರೆ, ಮಾಸ್ ಮಾದ ಮಾಡಿದ್ದಾರೆ, ನರಸಿಂಹ ಮಾಡಿದ್ದಾರೆ, ಮುರಳಿ ಮಾಸ್ಟರ್ ಮಾಡ್ತಿದ್ದಾರೆ ಇನ್ನೊಂದು ಸಾಂಗು. ಸೊ ಎಲ್ಲ ಗುಡ್ ಟೆಕ್ನಿಕ್. ಮನು ಕ್ಯಾಮ್ರಾಮನ್ ಇದೆ, ಆನಂತ್ಗೆ ಡೈಲಾಗ್ ಇದೆ. ಸೊ ಎಲ್ಲ ಬೆಸ್ಟ್ ಟೆಕ್ನಿಷಿಯನ್ಸ್ ವರ್ಕ್ ಮಾಡ್ತಾ ಇದ್ದೀವಿ. ಎಲ್ಲರೂ ಸಿನಿಮಾಗೋಸ್ಕರ ಜೀವ ಕೊಡುವಂಥ ಕೆಲಸಗಾರರೇ ಇದ್ದಾರೆ. ಚೆನ್ನಾಗಿ ನಡೀತಾ ಇದೆ. ತುಂಬ ದೊಡ್ಡ ಮಟ್ಟಕ್ಕೆ ಒಂದು ಪ್ರಮೋಷನ್ ಪ್ಲ್ಯಾನಿಂಗ್ ಇದೆ ಸರ್. ಪ್ರತಿಯೊಬ್ಬರಿಗೂ ರೀಚ್ ಆಗುತ್ತೆ ಈ ಸಿನಿಮಾ. ಖಂಡಿತ ಇಷ್ಟ ಆಗುತ್ತೆ, ಜನ ನೋಡ್ತಾರೆ. ಕಾಂಪಿಟೇಷನ್ ಇದೆ, ನೀವು ಹೇಳೋ ರೀತಿ ಅದರ್ ಸೈಡ್ ಸಿನಿಮಾಗಳು, ನಮ್ಮವ್ರ ಸಿನಿಮಾಗಳು, ನಮಗೆ ಎಲ್ಲರದ್ದು ಒಂದು ಕಾಂಪಿಟೇಷನ್ ಇದೆ. ಬಟ್ ಅದು ಎಲ್ಲ ಫೀಲ್ಡಲ್ಲಿ ಇದ್ದಿದ್ದೆ ಅಲ್ವಾ ಸರ್? ಅದು ಯಾವತ್ತಿಗೂ ನಿಲ್ಲದೇ ಇರೋದು. ನಾವು ಕಾಂಪಿಟೇಷನ್ ಇಲ್ಲದೇ ಇರೋ ದಿವಸ ಬರ್ತೀವಿ ಅಂದರೆ ಸಿನಿಮಾ ಮಾಡಿ ಮನೆಯಲ್ಲೇ ಇಟ್ಕೋಬೇಕು, ಬರಲೇಬೇಕು, ಕಾಂಪಿಟೇಷನ್ಗೆ ಇಳಿಲೇಬೇಕು.
ನಂಬಿಕೆ ಇದೆ, ಭರವಸೆ ಇದೆ. ಚೆನ್ನಾಗಿ ಮಾಡಿದ್ದೀವಿ, ಕಷ್ಟಪಟ್ಟಿದ್ದೀವಿ. ಸಿನಿಮಾ ಜನಕ್ಕೆ ಇಷ್ಟ ಆಗೋ ಥರ ಮಾಡಿದ್ದೀವಿ. ಖಂಡಿತ ಗೆಲ್ತೀವಿ. ಯಾಕೋ ಕೋಟೆ ಕಾಯೋ ಅರ್ಸನೆ ಕೊಳ್ಳೆ ಹೊಡಿಯಂಗ್ ಕಾಣ್ತಾವನೆ. ನನ್ನನ್ನು ಬಿಟ್ರೆ ಕೊಳ್ಳೆ ಹೊಡೆಯೋ ಗಂಡಸು ಯಾರಮ್ಮಿ ಅವನೇ? ಸಿನಿಮಾಗೂ ಸೀರಿಯಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ನಾವು ಒಂದು ದಿವಸದಲ್ಲಿ ನಾವು 15 ಸೀನ್ ಶೂಟ್ ಮಾಡಿದ್ರೆ ಇಲ್ಲಿ ಒಂದು ದಿವಸಕ್ಕೆ 3-4 ಸೀನ್ ಶೂಟ್ ಮೂರು ಮಾಡೋದು ಕಷ್ಟ. ಆ್ಯಂಡ್ ಕ್ಯಾರೆಕ್ಟರ್ಸು ಅಷ್ಟೇ, ಅಂದರೆ ಒಂದೇ ದಿವಸ ವಿಭಿನ್ನವಾಗಿ ಬೇರೆ ಬೇರೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರೆ, ನಮ್ಮ ಸೀರಿಯಲಲ್ಲಾದರೆ ಅದೇ ಮುಖಗಳ ಜೊತೆ ಆ್ಯಕ್ಟ್ ಮಾಡಬೇಕಾಗುತ್ತೆ. ಸೊ ಅದು ಬಿಟ್ಟರೆ ಓವರಾಲ್ ಇಟ್ಸ್ ಸೇಮ್, ಅಂದರೆ ಆ್ಯಕ್ಟಿಂಗ್ ಅಂತ ಬಂದಾಗ ಸೇಮೇ ಇರುತ್ತೆ. ಬಟ್ ಇದರಲ್ಲಿ ಡೈಲಾಗ್ಸು ಆಮೇಲೆ ಅಂದರೆ ಒಂದೊಂದು ಟೆಕ್ನಿಕಲಿ ಬೇರೆ ಇರುತ್ತೆ ಅಷ್ಟೇ. ಬಿಟ್ಟರೆ ನನಗೆ ಅಂಥ ಡಿಫ್ರೆನ್ಸ್ ಏನು ಅನಿಸ್ತು. ಅಲ್ಲಿ ಗ್ಲಿಸರಿನ್ ಒಂದು ಬಾಟ್ಲ್ ಯೂಸ್ ಮಾಡ್ತಾರೆ, ನಾವು ಒಂದು 2 ಸೋಪ್ ಯೂಸ್ ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸ್. ಅಷ್ಟೇ. ಹೌದೌದು ಹಾಗೆ.